ಮದ್ದೂರು ಲಾಠಿ ಚಾರ್ಜ್ ಬಗ್ಗೆ ಮಾಹಿತಿಯನ್ನ ಪಡೆದ ಸಿಎಂ ಸಿದ್ದರಾಮಯ್ಯ. ಸಿಎಂಗೆ ಮಾಹಿತಿಯನ್ನ ನೀಡಿದ ಸಚಿವ ಚಲುವರಾಯಸ್ವಾಮಿ. ಪರಿಸ್ಥಿತಿಯನ್ನ ನಿಯಂತ್ರಿಸಲು ಸಚಿವರಿಗೂ ಕೂಡ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ಅಗತ್ಯವಿದ್ರೆ ಹೆಚ್ಚಿನ ಪೊಲೀಸರ ನಿಯೋಜನೆಗೆ ಸೂಚನೆಯನ್ನ ನೀಡಿದ್ದಾರೆ. ತಕ್ಷಣವೇ ಮದ್ದೂರಿಗೆ ತೆರಳುವಂತೆ ಸಚಿವರಿಗೆ ಸೂಚನೆಯನ್ನ ನೀಡಿರುವಂತದ್ದು. ಮದ್ದೂರು ಲಾಠಿ ಚಾರ್ಜ್ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಸಿಎಂಗೆ ಮಾಹಿತಿಯನ್ನ ನೀಡಿದ ಸಚಿವ ಚಲುವರಾಯಸ್ವಾಮಿ. ಇನ್ನು ಅಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಿಸಲು ಕೂಡ ಮಾಹಿತಿಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕೂಡ ಕಲೆ ಹಾಕ್ತಾ ಇದ್ದಾರೆ. ಅಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿದೆ. ಇನ್ನು ಕರ್ಪೂರದಿಂದ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಒಂದ್ ಕಡೆ ಹಿಂದೂ ಈ ಬಗ್ಗೆ ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಅಶೋಕ್ ಗೌಡ ಬಿಜೆಪಿ ವಕ್ತಾರರು ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್, ಈಗ ಒಂದ್ ಕಡೆ ನೋಡ್ತಾ ಇರ್ಬೋದು, ಈ ಬಾರಿ ಹಿಂದೆಯೂ ಕೂಡ ನೆಲಮಂಗಲದಲ್ಲಿ ಇದೇ ರೀತಿಯಾದ ಘಟನೆ ಕೂಡ ನಡೆದಿತ್ತು. ಈ ಬಾರಿಯೂ ಕೂಡ ಇಲ್ಲಿ ಇದೇ ರೀತಿಯಾದ ಘಟನೆ ನಡೀತಾ ಇದೆ. ಇಲ್ಲಿ ಹಿಂದೂ ಜನರನ್ನ ಇಲ್ಲಿ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನೋದು ಒಂದ್ ರೀತಿಯಾಗಿ ಪ್ರಶ್ನೆ ಆಗಿದೆ. ಏನ್ ಹೇಳ್ತೀರಾ ಇದಕ್ಕೆ ನೀವು? ಸತ್ಯ, ಹಿಂದೂಗಳು ಮೇಲೆ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರನೇ ಈ ಸರ್ಕಾರದ ಒಂದು ಹುನ್ನಾರ ಇದು. ಯಾಕೆ ಅಂತ ಹೇಳಿದ್ರೆ, ನೀವು ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಏನ್ ಹೇಳಿದ್ರು? ನಿಮಗೋಸ್ಕರ ಸರ್ಕಾರ, ನಿಮ್ಮಿಂದ ಸರ್ಕಾರ, ನಿಮಗೋಸ್ಕರ ಎಲ್ಲಾ ಮಾಡ್ತೀವಿ ಅಂತ ಹೇಳಿದ್ರು. ಹೋದ ವರ್ಷ ನಾವು ನೋಡಿದ್ವಿ ನಾಗಮಂಗಲದಲ್ಲಿ ನಡೆದಂತಹ ಘಟನೆ ಮತ್ತು ಬೇರೆ ಬೇರೆ ಕಡೆ ನಡೆದಂತಹ ಘಟನೆ. ಈ ಬಾರಿನೂ ಸಹ ಅದೇ ಜಿಲ್ಲೆನಲ್ಲಿ ಇಂತಹ ಘಟನೆ ನಡೆಯುತ್ತೆ ಅಂದ್ರೆ ಸರ್ಕಾರ ಕೈ ಕಟ್ಕೊಳ್ಕೊಂಡಿದೆಯಾ? ಒಂದು. ಎರಡನೇದು, 2016ರಲ್ಲಿ PFI ನ 1600 ಜನ ರಿಲೀಸ್ ಮಾಡಿದ್ರು. DJ ರೈಟ್ಸ್ ಆದ್ಮೇಲೆ ಕೇಸಸ್ ವಿತ್ಡ್ರಾ ಮಾಡಿದ್ರು ಮತ್ತು 60 ಕ್ರಿಮಿನಲ್ ಕೇಸಸ್ ನ ವಿತ್ಡ್ರಾ ಮಾಡಿದ್ರು. ಪ್ರಾಬಲಿ ಯಾರು ಈ ಕೇಸಸ್ ವಿತ್ಡ್ರಾ ಮಾಡಿದ್ದಾರೆ ಅವರೇ ಇದ್ರಲ್ಲಿ ಭಾಗಿಯಾಗಿರ್ಬೋದು. ಒಂದು. ಎರಡನೇದು, ಅಕಸ್ಮಾತ್ ಹೆಂಗಿದ್ರು ಸಹ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಮ್ಗೇನು ತೊಂದರೆ ಇಲ್ಲ, ನಮ್ಗೆ ಆಚೆ ಬರ್ತೀವಿ ಅಂತ ಹೇಳಿ ಈ ಜನ ಏನಿದ್ದಾರೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ಕಡೆನೂ ಭಯೋತ್ಪಾದನೆಗಳಲ್ಲಿ ಚಟುವಟಿಕೆಗಳು ಇರ್ತಕ್ಕಂತಹ ಕೆಲವು ಜನಗಳಲ್ಲಿ ಇವರು ಸಹ ಕೈ ಜೋಡಿಸಿ ಈ ರೀತಿ ಮಾಡ್ತಿರ್ತಕ್ಕಂತಹದ್ದು ನಮ್ಮ ಗುಮಾನಿ ಇದೆ. ಅದರಿಂದ ಈ ಸರ್ಕಾರ ಈ ತುರಂತಾಗಿ ಒಂದು, ಫಸ್ಟ್ ಆಫ್ ಆಲ್ ಅವ್ರಿಗೆ ನೈತಿಕತೆ ಇಲ್ಲ, ರಾಜೀನಾಮೆ ಕೊಡ್ಬೇಕು ಗೃಹ ಮಂತ್ರಿಗಳು. ಇಲ್ಲ ಅಂತ ಹೇಳಿದ್ರೆ ಇದನ್ನ NIA ಇವತ್ತು ಸಡನ್ ಆಗಿ ಇವತ್ತು ಒಪ್ಪಿಸಿದ್ರೆ ಆವಾಗ ನಮ್ಗೆ ನ್ಯಾಯ ಸಿಗ್ತಕ್ಕಂತ ಕೆಲಸ ಆಗುತ್ತೆ. ಹಾ ಸರ್, ಇಲ್ಲಿ ನೀವು ಒಂದ್ ಕಡೆ ನೋಡ್ತಾ ಇರ್ಬೋದು, ಪದೇ ಪದೇ ಇದೇ ರೀತಿಯಾಗಿ ಮಂಡ್ಯದಲ್ಲಿ ಈ ರೀತಿಯಾದ ಘಟನೆ ನಡೀತಾ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ ಎಲ್ಲ? ಮಂಡ್ಯದಲ್ಲಿ ಕೆಲವೇ ಬೆರಳೆಣಿಕೆಯಷ್ಟು ಒಂದು ಸಮುದಾಯದ ಜನ ಈ ರೀತಿಯ ಒಂದು ಉತ್ಕಟತನ ತೋರಿಸ್ತಾರೆ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ನಮ್ಮ ಮಂಡ್ಯ ಹದಗೆಡ್ತಾ ಇದೆ ಅಂತ ಹೇಳಿ. ಇದೇ ನಾವು ಮಂಗಳೂರಲ್ಲಿ 19% ಇದ್ದಾರೆ ಒಂದು ಸಮುದಾಯದವರು. ಮಂಡ್ಯದಲ್ಲಿ ಕೇವಲ ಇರ್ತಕ್ಕಂಥದ್ದು 2%ಗಿಂತ ಕಡಿಮೆ. ಅದು ವ್ಯಾಪಾರ ಮಾಡಕ್ಕಂತ ಬಂದಂತದವರು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಅಲ್ಲಿ ಮೂಲತಃ ಯಾರು ಮಂಡ್ಯದವ್ರು ಯಾರು ಇಲ್ಲ ಅಲ್ಲಿ. ಆದ್ರೆ ಅಂತವ್ರು ಈ ರೀತಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಬೇಕಾಗಿದೆ ಯಾವ ರೀತಿ ಇಂಟರ್ನ್ಯಾಷನಲ್ ಫಂಡಿಂಗ್ ಬರ್ತಾ ಇದೆ ಇವ್ರುಗಳಿಗೆ. ಕೆಲವು ಜಮಾತುಗಳು, ಕೆಲವು ತಬ್ಲೀಕೀಸು ಯಾವ ರೀತಿ ಕನ್ವರ್ಷನ್ ಪ್ರೋಸೆಸ್ ಅಲ್ಲಿ ಇದ್ದಾರೆ, ಯಾವ ರೀತಿ ನಮ್ಮ ದೇಶದ ಮೇಲೆ ಅಟ್ಯಾಕ್ ಆಗ್ತಿರೋದು ಇದರಲ್ಲಿ ಕಂಡು ಬರ್ತಾ ಇದೆ. ಹೌದು ಸರ್, ಒಂದ್ ಕಡೆ ನೋಡ್ತಾ ಇರ್ಬೋದು, ನೀವು ಕೂಡ ಈ ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರಾ ಅನ್ನೋದು ಗೊತ್ತಾಗ್ತಾ ಇದೆ. ಏನ್ ಹೇಳ್ತೀರಾ ಸರ್ ಇದಕ್ಕೆಲ್ಲ ನೀವು? ಕಾಂಗ್ರೆಸ್ ಸರ್ಕಾರದ ವೈಫಲ್ಯತೆ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಯಾವಾಗ ಹೇಳ್ತು ನಿಮ್ಮಿಂದ ಸರ್ಕಾರ, ನಿಮಗೋಸ್ಕರ ಸರ್ಕಾರ ಅಂತ, ನಮ್ಗೆ ಹೆಂಗಿದ್ರು ಈ ಸರ್ಕಾರದಲ್ಲಿ ಯಾವುದೇ ರೀತಿ ನಾವು ಕಾನೂನನ್ನ ನಮ್ ಕೈಗೆ ತಗೊಂಬೋದು, ಕಾನೂನು ಸುವ್ಯವಸ್ಥೆನ ನಮ್ಗೇನು ತೊಂದರೆ ಇಲ್ಲ ಅಂತ ಹೇಳಿ ಕಾನೂನು ಸುವ್ಯವಸ್ಥೆನ ಕೈಗೆ ಎತ್ಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಒಂದು ಖಂಡಿತವಾಗ್ಲೂ ಸತ್ಯ. ಸರ್, ಇದಕ್ಕೆಲ್ಲ ಏನ್ ಕಾರಣ ಇರ್ಬೋದು ಸರ್ ಈ ಘಟನೆ ನಡೆಯೋದಕ್ಕೆ? ಏನ್ ಹೇಳ್ತೀರಾ? ಸರ್ಕಾರದ ಮೈಂಡ್ ಸೆಟ್, ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣದ ರಾಜನೀತಿ ಮತ್ತು ಒಂದು ಸಮುದಾಯದ ಓಲೈಕೆ. ಹಾ ಸರ್, ಮತ್ತು ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಘಟನೆ ನಡೆದಿತ್ತು. ಈ ಬಾರಿಯೂ ಕೂಡ ಇದೇ ರೀತಿಯಾದ ಘಟನೆ ನಡೀತಾ ಇದೆ. ಏನೋ ಈ ರೀತಿಯಾಗಿ ಹಿಂದೂ ಮುಖಂಡರು ಕೂಡ, ಹಿಂದೂ ಕಾರ್ಯಕರ್ತರು ಸೇರಿ ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ತಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಪೊಲೀಸರಿಗೆ ಹೋಮ್ ಮಿನಿಸ್ಟರ್ ಕರೆಕ್ಟ್ ಆಗಿದ್ರೆ ಪೊಲೀಸರು ಸರಿಯಾಗಿರ್ತಾರೆ, ಹೋಮ್ ಮಿನಿಸ್ಟರ್ ಸರಿಯಾಗಿಲ್ಲ. ಅದರಿಂದಾಗಿ ಈ ರೀತಿ ಸಮಸ್ಯೆಗಳು ಬರ್ತಾ ಇದೆ. ನೀವು ಕೂಡ ಏನಾದ್ರೂ ಹೋಗ್ತೀರಾ ಸರ್ ಅಲ್ಲಿ? ಖಂಡಿತವಾಗ್ಲೂ ಹೋಗ್ತೇವೆ ಸರ್. ನಿಮ್ಮ ಮುಂದಿನ ನಡೆ ಏನ್ ಹಾಗಾದ್ರೆ ಸರ್? ನಾವು ಬೀದಿಗಿಳಿದು ಪ್ರತಿಭಟನೆ ಮಾಡ್ತೇವೆ. ಜೊತೆಗೆ ಇನ್ನೊಂದೇನಂದ್ರೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಆಮೇಲೆ ಮಂಡ್ಯದಲ್ಲಿ ಈ ನಮ್ಮನ್ನ ಮುಟ್ಟಕ್ ಬಂದ್ರೆ ಖಂಡಿತವಾಗ್ಲೂ ಹೇಳ್ತಾ ಇದೀನಿ, ಯಾರು ಉಳಿಲಿಕ್ಕಿಲ್ಲ. ಓಕೆ ಸರ್, ಥ್ಯಾಂಕ್ ಯು.
ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಮಾತನಾಡೋದಕ್ಕೆ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಿಂದೂ ಕಾರ್ಯಕರ್ತರ ಮುಖಂಡ ತೇಜಸ್ ಗೌಡ. ಎಸ್ ಸರ್, ಸರ್ ಇವಾಗ ಒಂದ್ ರೀತಿಯಾಗಿ ನೋಡ್ತಾ ಇರ್ಬೋದು, ಇಲ್ಲಿ ಹಿಂದೂ ಹಬ್ಬವನ್ನ ನಾವು ಭಯದಲ್ಲಿ ಆಚರಿಸಬೇಕಾದ ಪರಿಸ್ಥಿತಿ ಈಗ ಬಂದಿರುವಂತದ್ದು. ಏನ್ ಹೇಳ್ತೀರಾ ಸರ್ ಇದಕ್ಕೆಲ್ಲ ನೀವು? ಇದಕ್ಕೆಲ್ಲ ನೇರ ಹೊಣೆ ಕರ್ನಾಟಕದಲ್ಲಿರುವಂತ ಮುಸಲ್ಮಾನರ ಪರ ಓಲೈಕೆ ಇರುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ. ಒಂದ್ ಕಡೆ ಗಣೇಶ ಹಬ್ಬ ಮಾಡೋದಿಕ್ಕೂ ಪರ್ಮಿಷನ್ ತಗೋಬೇಕಾಗಿರುವಂತ ವ್ಯವಸ್ಥೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ವಿಶೇಷವಾಗಿ ಹಿಂದೂಗಳಿಗೆ ನಿರಂತರವಾಗಿ ಹೇರ್ತಾನೆ ಬಂದಿದ್ದಾರೆ. ಇನ್ನೊಂದು ಕಡೆ ನೀವು ಟಮಟೆ ಹೊಡಿಬಾರ್ದು, ನೀವು ಪ್ರಸಾದ ವಿತರಣೆ ಮಾಡಬಾರ್ದು, ನೀವು ಈ ದಾರಿ ಮೆರವಣಿಗೆ ಹೋಗ್ಬಾರ್ದು ಅಂತ ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಕೇವಲ ಹಿಂದೂಗಳಿಗೆ ಮಾತ್ರನೇ ಹಾಕ್ತಾರೆ. ಅದೇ ಊರಿನಲ್ಲಿ ಮೊನ್ನೆ ನಡೆದಂತ ಈದ್ ಮಿಲಾದ್ ಏನ್ ಇದಿತ್ತು ಅವ್ರ ಹಬ್ಬ, ಒಬ್ಬ ಹಿಂದೂ ಕಲ್ಲಲ್ಲಿ ಹೊಡೆದಿಲ್ಲ. ಹೋದ ವರ್ಷ ನಾಗಮಂಗಲದಲ್ಲಿ ಏನ್ ಆಗಿದೆ ಹಿಂದೂಗಳ ಗಣೇಶ ಮೆರವಣಿಗೆ ಮೇಲೆ ಹಲ್ಲೆ ಆಗಿದೆ. ಈ ವರ್ಷ ಮಂಡ್ಯ ಇಲಾಖೆಯ ಪೊಲೀಸ್ ಎಚ್ಚೆತ್ಕೋಬೇಕಾಗಿತ್ತು. ನಿರಂತರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಿರಂತರವಾಗಿ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾನೆ ಇದೆ. ಅಲ್ಲಿನ ಜಿಲ್ಲಾ ಉತ್ಸವ ಸಚಿವರು ಏನ್ ಕತ್ತೆ ಕಾಯ್ತಾ ಇದಾರ? ಕೆರೆಗೋಡಿನ ಭಗವಧ್ವಜ ವಿಚಾರಣೆ ಇರ್ಬೋದು, ನಾಗಮಂಗಲದಲ್ಲಿ ಆಗಿರುವಂತ ಗಣೇಶ ವಿಚಾರಣೆ ಇರ್ಬೋದು, ಮತ್ತೆ ಈ ವರ್ಷ ಮದ್ದೂರಿನಾಗಿರುವಂತ ವಿಚಾರಣೆ ಇರ್ಬೋದು. ಏನ್ ಮಾಡ್ತೀವಿ ಸರ್ಕಾರ? ಮೊನ್ನೆ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ, ಯಾವ್ದಾದ್ರೂ ಜಗತ್ತಿಗೆ ಶಾಂತಿ ಸಾರುವಂತ ಮತ ಇದ್ರೆ ಅದು ಇಸ್ಲಾಂ ಮತ ಅಂತ. ಅವ್ರಿಗೆ ನಾಚಿಕೆ ಆಗ್ಬೇಕು ಅವ್ರಿಗೆ. ಇವತ್ತು ಇಡೀ ದೇಶಾದ್ಯಂತ ನಾವು ಗಮನಿಸ್ತಾ ಇದ್ದೀರಿ, ಎಲ್ಲೆಲ್ಲಿ ಹಿಂದೂಗಳ ಹಬ್ಬ ಆಗುತ್ತೆ, ಎಲ್ಲೆಲ್ಲಿ ನವರಾತ್ರಿ ಹಬ್ಬ ಆಗುತ್ತೆ, ನಿರಂತರವಾಗಿ ಭಯೋತ್ಪಾದಕರ ರೀತಿ ಕಲ್ಲಿರ್ತಿರೋದು ಯಾರು ಸ್ವಾಮಿ? ಹಿಂದೂಗಳ ಮುಸಲ್ಮಾನರ? ನಿಮ್ಮ ಈ ಅತಿಯಾದ ಮುಸಲ್ಮಾನ್ ಓಲೈಕೆಯಿಂದ ಇವತ್ತು ರಾಜ್ಯದಲ್ಲಿ ಮುಸ್ಲಿಮರಿಗೆ ಈ ಕಾನೂನಿನ ಮೇಲೆ ಭಯ ಹೋಗಿದೆ. ಇವರ ಮೂಲ ಟಾರ್ಗೆಟ್ ನಮ್ಮ ಜಿಲ್ಲೆ ಮಂಡ್ಯ ಮತ್ತೆ ಮೈಸೂರು. ನಿರಂತರವಾಗಿ ಅಲ್ಲಿ ಗಲ್ಬೆ ಎಪ್ಸುವಂತ ಕೆಲಸ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಬದುಕಿ ಸತ್ಯಜನ ಗೊತ್ತಾಗ್ತಿಲ್ಲ. ಸರ್, ಪದೇ ಪದೇ ಈ ರೀತಿಯಾದ ಘಟನೆ ಮಂಡ್ಯದಲ್ಲಿನೇ ಆಗ್ತಾ ಇದೆ. ಏನ್ ಕಾರಣ ಇರ್ಬೋದು ಸರ್ ಇದಕ್ಕೆ? ಇದಕ್ಕೆ ಒಂದೇ ಒಂದು ಕಾರಣ, ಹಿಂದೂಗಳಿಗೆ ಭಯದ ವಾತಾವರಣ ಸೃಷ್ಟಿ ಮಾಡಬೇಕು, ಹಿಂದೂಗಳನ್ನ ಅಲ್ಲಿಂದ ಗೂಳೆ ಎಬ್ಬಿಸ್ಬೇಕು ಅಂತ. ಯಾವುದೇ ಕಾರಣಕ್ಕೂ ಇದಾಗೋದಿಲ್ಲ. ಮಂಡ್ಯದಲ್ಲಿ ಇರುವಂತ ಹಿಂದೂಗಳನ್ನ ಕೆಣಕಿದ್ರೆ ಮುಂದೆ ಏನ್ ಆಗುತ್ತೆ ಅಂತ ಉತ್ತರ ಕೊಡೋ ಸಮಯ ಬಂದಿದೆ. ಇವತ್ತು ಹಿಂದೂಗಳು ಇವತ್ತು ಮದ್ದೂರಲ್ಲಿ ತಾವು ನೋಡ್ತಾ ಇರಬಹುದು ಮಾಧ್ಯಮದಲ್ಲಿ ಎಲ್ಲರೂ ಒಗ್ಗಟ್ಟೆಯಿಂದ ಮಹಿಳೆಯರು, ಮಕ್ಕಳು, ಯುವಕರು ಬೀದಿಗಿಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಿಷೇಧಾಜ್ಞೆ ಇದ್ರೂ ಸಹ ಬೀದಿಗೆ ಹೋರಾಟ ಮಾಡ್ತಿದ್ದಾರೆ ಅಂತಂದ್ರೆ ಹಿಂದೂಗಳ ತಾಳ್ಮೆ ತಟ್ಟೆ ಹೊಡೆದಾಗಿದೆ. ಪೊಲೀಸ್ ಇಲಾಖೆಗೆ ನಾನು ಹೇಳ್ತಾ ಇದ್ದೀನಿ, ಇವತ್ತು ನಿಮ್ಗೇನಾದ್ರೂ ನಾಚಿಕೆ ಮರಿದಿದ್ರೆ ಇವತ್ತು ನಮ್ಮ ಮಹಿಳೆಯರ ಮೇಲೆ ನೀವು ಲಾಠಿ ಚಾರ್ಜ್ ಮಾಡ್ತಿದ್ದೀರಾ. ನಿನ್ನೆ ಕಲ್ಲೆತ್ತಂತ ಕಿಡಿಗೇನು ಉಗ್ರಗಾಮಿಗಳನ್ನ ಇದೇಂತಿ ಬಂದಿದ್ರು ಇನ್ನವ್ರಿಗೂ. ನಿಮ್ಮ ಲಾಠಿ ಚಾರ್ಜು ಆ ಮುಸಲ್ಮಾನರ ಮೇಲೆ ಆಗ್ಬೇಕಿತ್ತು. ಇನ್ನಾದ್ರೂ ಎಚ್ಚೆತ್ಕೊಂಡು ಮಂಡ್ಯ ಪೊಲೀಸ್ ಜಿಲ್ಲಾಧಿಕಾರಿಗಳು ಮತ್ತೆ ಯಾರು ಜಿಲ್ಲಾ ವರಿಷ್ಠರಿದ್ದಾರೆ, ದಯವಿಟ್ಟು ಯಾರು ತಪ್ಪಿಸ್ತರು ಮಾಡಿದ್ದಾರೆ, ಯಾರು ಇದಕ್ಕೆ ಕಲ್ಲು ಏಟ್ ಹಾಕಿದಾರಲ್ಲ, ಮೊದ್ಲು ಅವ್ರನ್ನ ಒಳಗಾಕಿ. ನಿಮ್ಮ ಪೌರುಷ ಹಿಂದೂಗಳನ್ನ ತೋರಿಸೋದಲ್ಲ, ನಿಮ್ಗೆ ನಾಚಿಕೆ ಅದಕ್ಕೆ. ನಿಮ್ಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಿ ಲಾಠಿ ಚಾರ್ಜ್ ಮಾಡ್ತೀರಾ ನೀವು? ಈ ಧೈರ್ಯ ನಿಮ್ಗೆ ಮುಸಲ್ಮಾನರ ಹೊಡಿಯಕ್ಕಾಗಲ್ವಾ? ನಿಮ್ಗೆ ತಪ್ಪು ಮಾಡಿದವ್ರನ್ನ ಇವತ್ತೆಲ್ಲೋ ಒಂದ್ ಕಡೆ ಪೊಲೀಸ್ ಇಲಾಖೆ ಸಹ ಮುಸಲ್ಮಾನರ ಓಲೈಕೆಗೆ ಬಿದ್ದಿದೆ. ರೂಲ್ಸ್ ಮತ್ತೆ ಕಂಡೀಷನ್ಸ್ ಹಾಕ್ತಾರಂತೆ ಮದ್ದೂರಲ್ಲಿ ಕುಂಚಿರುವಂತ ಯುವಕರ ಸಂಘಕ್ಕೆ. ನಡು ರಸ್ತೆಯಲ್ಲಿ ಲಾಂಗು ಮಚ್ಚಿಟ್ಕೊಂಡು ಬರ್ತಿದ್ದಾರೆ ಅಂತ ಅಲ್ಲಿನ ಮಹಿಳೆ, ಅಲ್ಲಿನ ತಾಯಿ ಭಯದ ವಾತಾವರಣದಲ್ಲಿ ಹೇಳ್ತಿದ್ದಾರೆ. ಮುಸಲ್ಮಾನರು ಲಾಂಗು ಮಚ್ ಇಟ್ಕೊಂಡ್ ಬರ್ತಿದ್ದಾರೆ ಸರ್, ಇಲ್ಲಿ ಹಾಕಿರುವಂತ ಬ್ಯಾನರ್ಗಳು ಹೊಡಿತಿದ್ದಾರೆ ಅಂತ. ಏನ್ ಮಾಡ್ತೀರಾ ಪೊಲೀಸರು? ಅಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರು, ನಾನು ಹೇಳಕ್ ಇಷ್ಟಪಡ್ತೀನಿ, ನೀವು ಹೋಗಿ ಹಿಂದೂಗಳ ಮೇಲೆ ಹಲ್ಲೆ ಮಾಡೋದು ಬಿಡಿ ಸ್ವಾಮಿ. ನಿಮ್ ಕೆಲಸ ಮಾಡಿ, ನಿಮ್ ಧೈರ್ಯ ಇಲ್ಲ ಅಂತ ರಾಜ್ಯ ಮಾಡ್ಕೊಂಡು ಮನೆಗೆ ಹೋಗಿ. ಎಷ್ಟೋ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ ಕೆಲಸ ಮಾಡೋದಿಕ್ಕೆ. ಎಸ್ ಸರ್, ಈಗ ಒಂದ್ ಕಡೆ ನೀವು ಕೂಡ ನೋಡ್ತಾ ಇರ್ಬೋದು, ನಿಮ್ಮ ಮುಂದಿನ ಹೋರಾಟ ಯಾವ ರೀತಿಯಾಗಿರುತ್ತೆ, ಹಾಗೆ ಈ ಹೋರಾಟದ ಸ್ವರೂಪ ಹೇಗ್ ಪಡೆದುಕೊಳ್ಳುತ್ತೆ ಸರ್? ಏನ್ ಹೇಳ್ತೀರಾ ಇದಕ್ಕೆ? ಈಗ ಆಲ್ರೆಡಿ ಎಲ್ಲ ಹಿಂದೂ ಪರ ಸಂಘಟನೆಗಳು
ಮದ್ದೂರು ಕಡೆ ಹೊರಟಿದ್ದೀರಿ, ಮದ್ದೂರ್ನ ತಲುಪ್ತಾ ಇದ್ದೀರಿ ಸ್ವಲ್ಪ ಹೊತ್ತಲ್ಲೇನೆ. ಓಕೆ ಇದಕ್ಕೆ ನಾವು ತಕ್ಕ ಉತ್ತರ ಕಾನೂನು ಮುಖಾಂತರ ಒಂದು ಕೊಡ್ತೀರಿ. ಪ್ರತಿ ಸತಿನೂ ಈ ನಿರಂತರವಾಗಿ ನಮ್ಮ ಮೇಲೆ ಗಲಭೆ ಆಗ್ತಾನೆ ಬಂದಿದೆ. ಹೌದು. ಈ ಸರ್ಕಾರ ಕಟ್ಟುನಿಟ್ಟಿನ ಕಾನೂನು ಕ್ರಮ ಇನ್ನೊಂದು ಏನ್ ತಗೊಂಡಿಲ್ಲ ಮುಸಲ್ಮಾನರ ಮೇಲೆ. ಹೌದು. ಹೋದ ವರ್ಷ ನಮ್ಮ ಜಿಲ್ಲೆಯ ನಾಗಮಂಗಲದಲ್ಲಿ ಆಗಿರುವಂತ ಘಟನೆ, ಯಾರು ಗಣೇಶ ಕುಣಿಸಿದ್ದಾರೆ ಅವ್ರ ಮೇಲೆ ಪ್ರಕರಣ ದಾಖಲು ಮಾಡ್ತಾರೆ. ಓಕೆ. ಸರ್ಕಾರಕ್ಕೆ ನಾಟ್ಯ ಮನಮರಿದ್ರೆ ಇನ್ನಾದ್ರೂ ನಾಟ್ಯ ಮನಮರಿದ್ರೆ ಕ್ರಮ ತಗೊಳ್ಳೋದು ಹೇಳಿ ಅವ್ರಿಗೆ. ಓಕೆ ಸರ್, ಇಲ್ಲಿ ಒಂದ್ ರೀತಿಯಾಗಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವ ಕೆಲಸಗಳನ್ನ ಈ ಅನ್ಯ ಕೋಮಿನವರು ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರಿಗೆಲ್ಲ ಏನ್ ಹೇಳ್ತೀರಾ ಸರ್? ಅನ್ಯ ಕೋಮಿನವರು, ವಿಶೇಷವಾಗಿ ಮುಸಲ್ಮಾನರು, ಈ ರಾಜ್ಯದ ಮತ್ತು ದೇಶದ ಕಾನೂನಿಗೆ ಅವ್ರಿಗೊಂದು ಕಿಂಚಿತ್ತು ಬೆಲೆ ಕೊಡೋದಿಲ್ಲ. ಅವರು ಕೊಡೋದು ಕೇವಲ ಶರಿಯತ್ತಿನ ಕಾನೂನಿಗೆ ಮಾತ್ರನೇ. ಉದ್ದೇಶ ಪೂರಕವಾಗಿ ಮಸೀದಿ ಮುಂದೆ ಮೆರವಣಿಗೆ ಹೋಗ್ಬಾರ್ದಂದ್ರೆ ಏನು ಮಸೀದಿ ಏನ್ ಪಾಕಿಸ್ತಾನಲ್ಲಿ ಇದೆಯಾ? ಏನ್ ಪಾಕಿಸ್ತಾನಲ್ಲಿದ್ದ ಮಸೀದಿ? ಈ ತರ ಆಟಾಟೋಪಗಳು ಮುಸಲ್ಮಾನರು ತಾವು ಅನ್ಕೊಂಡಿರ್ಬೋದು ತಮ್ಗೆ ಬೇಕಾಗಿರುವಂತ ಸರ್ಕಾರ ಇದೆ ಅಂತ. ನೀವೇನೇ ಅನ್ಕೊಂಡ್ರು ಸಹ ನಿಮ್ಗೆ ಕಾನೂನು ಮುಖಾಂತರ ಹಿಂದೂಗಳು ಬುದ್ಧಿ ಕಲಿಸೋದು ನಿಶ್ಚಿತ. ನಿಮ್ಮ ಈ ಬೆದರಿಕೆಗೆ, ನಿಮ್ಮ ಈ ಕಲ್ಲು ಎಸೆದಕ್ಕೆಲ್ಲ ನಿಮ್ಮ ಎಲ್ಲಾ ಆಕ್ಷನ್ಗಳು ನಾವು ತಕ್ಕ ಉತ್ತರ ಕೊಡ್ತೀರಿ. ನೋಡ್ತಾ ಇರಿ ಮುಂದೆ. ಓಕೆ ಸರ್, ಥ್ಯಾಂಕ್ ಯು, ಧನ್ಯವಾದಗಳು.